ನಮಸ್ತೆ, ನಾನು ಅಪರ್ಣಾ. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ಸ್ವಾಗತ. ನಾನು ಕೆಲವೊಂದು ದಿನಗಳಿಂದ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಸೀರೀಸ್ ಅಂತ ಈ ಕರ್ನಾಟಕ ಹೈಕೋರ್ಟ್ ಕಂಡಕ್ಟ್ ಮಾಡೋ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅದರ ಪ್ರಿಪ್ರೇಷನ್ ಬಗ್ಗೆ ಕೆಲವೊಂದು ವೀಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಇವತ್ತು ಒಂದು ಆ್ಯಕ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇದ್ದೇನೆ. ಆ ಆ್ಯಕ್ಟ್ ಯಾವುದು ಅಂದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಮೇಲೆ ಸುಮಾರು 100 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಎಲ್ಲ ಕ್ವಶನ್ಗಳನ್ನು ನಾನು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕಂಡಕ್ಟ್ ಮಾಡಿರುವಂತಹ ಪ್ರಿಲಿಮ್ಸ್ ಎಕ್ಸಾಮ್ ಕ್ವಶನ್ ಪೇಪರಿಂದ ಕೆಲವೊಂದು ಆಯ್ದು ಇಂಪಾರ್ಟೆಂಟ್ ಯಾವುದು ಅಂತ ನೋಡಿಕೊಂಡು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಅದನ್ನೇ ರೆಫರೆನ್ಸ್ ಆಗಿಟ್ಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೋದು. ನೋಡಿ, ಈ 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಇದನ್ನು ನಾನು ಒಂದೇ ವಿಡಿಯೋದಲ್ಲಿ ಮಾಡೋದಿಲ್ಲ. ಇದನ್ನು ಒಂದು ವಿಡಿಯೋ ಸೀರೀಸ್ ಥರ ಮಾಡ್ತಿದ್ದೇನೆ. ಪ್ರತಿದಿನ ನೀವು ದಿನಕ್ಕೆ 10 ನಿಮಿಷ ಡೆಡಿಕೇಟ್ ಮಾಡಿ ಅದರಲ್ಲಿ 10 ಕ್ವಶನ್ಸನ್ನು ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ಇದರಲ್ಲಿ 10 ಭಾಗ ಇರುತ್ತೆ. ಇವತ್ತು ಮೊದಲನೇ ಭಾಗ ನೋಡೋಣ. ದಟ್ಸ್ ಪಾರ್ಟ್ 1 ಟಿ ಪಿ ಆ್ಯಕ್ಟ್ ಕ್ವಶನ್ ನಂಬರ್ 1 to 10 ತನಕ ನೋಡ್ತಾ ಹೋಗೋಣ ಯಾವುದ್ಯಾವುದು ಅಂತ. ಕೇವಲ ದಿನಕ್ಕೆ 10 ನಿಮಿಷ ಡೆಡಿಕೇಟ್ ಮಾಡಿ ನೀವು ಎಷ್ಟು ಕನ್ಸಿಸ್ಟೆಂಟಾಗಿ ಇರ್ತೀರೋ ಅಷ್ಟು ನಿಮಗೆ ಈ ಒಂದು ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಒಂದು ಶಾರ್ಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಪ್ರತಿಯೊಂದು ಕ್ವಶನ್ಗೆ ಮತ್ತು ಅದರ ಆನ್ಸರ್ಸ್ ಜೊತೆ. ಡೀಟೇಲ್ ಆಗಿ ನೀವು ಬೇರೆ ಆ್ಯಕ್ಟ್ ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ಳಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ವಶನ್ ನಂಬರ್ 1, ವಿಚ್ ಇಸ್ ನಾಟ್ ದಿ ಇಮ್ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಪ್ರಾಪರ್ಟಿ ಇದ್ರ ಡೆಫಿನಿಷನ್ ನಮಗೆ ಟಿ ಪಿ ಆ್ಯಕ್ಟ್ ಸೆಕ್ಷನ್ 3 ಸಿಗತ್ತೆ. ಅದ್ರ ಜೊತೆ ಜನರಲ್ ಕ್ಲಾಸಸ್ ಆ್ಯಕ್ಟ್ ಮತ್ತು ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲೂ ಸಿಗುತ್ತೆ. ಇದೆಲ್ಲ 3 ಕಂಬೈನ್ಡ್ ರೀಡಿಂಗ್ ಮಾಡಿದರೆ ಮಾತ್ರ ನಮಗೆ ಆ್ಯಕ್ಚುಲಾಗಿ ಇಮ್ಮೂವೇಬಲ್ ಪ್ರಾಪರ್ಟಿ ಏನಂತ ಗೊತ್ತಾಗುತ್ತೆ. ಟಿ ಪಿ ಆ್ಯಕ್ಟಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಡೆಫಿನೇಷನ್ ಎಕ್ಸಾಸ್ಟಿವ್ ಅಲ್ಲ. ಅದರಲ್ಲಿ ಏನು ಹೇಳ್ತಾರೆ, ಯಾವ್ದ್ಯಾವುದು ಇಮ್ಮೂವೇಬಲ್ ಪ್ರಾಪರ್ಟಿ ಅಲ್ಲ, ವಿಚ್ ಆರ್ ದೀಸ್ ಆರ್ ನಾಟ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ, ವಿಚ್ ಎಕ್ಸ್ಕ್ಲೂಡ್ಸ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ. ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ವಿಚ್ ಇನ್ಕ್ಲೂಡ್ಸ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ. ಸೊ ನಮಗೆ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಏನಂತ ಗೊತ್ತಾಗಬೇಕಿದ್ರೆ ಎಂಟೈರ್ ಎಲ್ಲ ಆ್ಯಕ್ಟಿಂದು ರೀಡಿಂಗ್ ಮಾಡಬೇಕಾಗತ್ತೆ. ಆದರೆ ಪ್ರೆಸೆಂಟ್ ಈ ಕ್ವಶನ್ಗೆ ಸೆಕ್ಷನ್ 3 ನಮಗೆ ಡೈರೆಕ್ಟ್ ಆನ್ಸರ್ ಇದೆ. ಅದರಲ್ಲಿ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಗ್ರೋಯಿಂಗ್ ಕ್ರಾಪ್ಸ್ ಡಸ್ ನಾಟ್ ಕಮ್ ಅಂಡರ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಗ್ರೋಯಿಂಗ್ ಕ್ರಾಪ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಕೈಂಡ್ ಆಫ್ ಪ್ರಾಪರ್ಟಿ ಈಸ್ ಟ್ರಾನ್ಸ್ಫರೇಬಲ್. ಯಾವ್ಯಾವ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಬೋದು, ಯಾವ್ಯಾವ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ ಅಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ 6 ಆಫ್ ಟಿ ಪಿ ಆ್ಯಕ್ಟ್. ಟಿ ಪಿ ಆ್ಯಕ್ಟ್ ಸೆಕ್ಷನ್ 6 ಏನು ಹೇಳ್ತಾರೆ, ಫಸ್ಟು ಆಲ್ ಕೈಂಡ್ ಆಫ್ ಪ್ರಾಪರ್ಟಿ ಕ್ಯಾನ್ ಬಿ ಟ್ರಾನ್ಸ್ಫರೇಬಲ್, ಆಯಿತಾ. ಪ್ಲಸ್ ಅದಕ್ಕೆ 10 ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ, 10 ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ, ವಿಚ್ ಪ್ರಾಪರ್ಟಿ ಕೆನಾಟ್ ಬಿ ಟ್ರಾನ್ಸ್ಫರ್ಡ್ ಅಂತ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಎನಿ ಕೈಂಡ್ ಆಫ್ ಪ್ರಾಪರ್ಟಿ ಇಫ್ ನಾಟ್ ಪ್ರೊಹಿಬಿಟೆಡ್ ಬೈ ಲಾ. ದಿಸ್ ಇಸ್ ದ ಜನರಲ್ ರೂಲ್. ಅದಕ್ಕೆ 10 ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ, ಇದೆಲ್ಲದು ಎಕ್ಸೆಪ್ಷನ್ಸಲ್ಲಿ ಬರುತ್ತೆ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಕೈಂಡ್ ಆಫ್ ಪ್ರಾಪರ್ಟಿ ಮೇ ಬಿ ಮೇಡ್ ಓರಲಿ. ಓರಲ್ ಟ್ರಾನ್ಸ್ಫರ್ ಬಗ್ಗೆ ಸೆಕ್ಷನ್ 9 ಹೇಳಿದ್ದಾರೆ. ಓರಲ್ ಟ್ರಾನ್ಸ್ಫರ್, ಕೆಲವೊಂದು ಟ್ರಾನ್ಸ್ಫರ್ಸನ್ನು ಓರಲ್ಲಾಗಿ ಮಾಡ್ಬೋದು, ಕೆಲವೊಂದು ಟ್ರಾನ್ಸ್ಫರ್ಗೆ ಕಂಪಲ್ಸರಿ ರೈಟಿಂಗ್ ಇರಬೇಕು, ರಿಜಿಸ್ಟ್ರೇಷನ್ ಇರಬೇಕಂತ. ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ ಗಿಫ್ಟ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಸೆಕ್ಷನ್ 128 ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು, ರೈಟಿಂಗಲ್ಲಿ ಇರಬೇಕು ಹೇಳಿದ್ದಾರೆ. ಟ್ರಾನ್ಸ್ಫರ್ ಆಫ್ ಆ್ಯಕ್ಷನಬಲ್ ಕ್ಲೇಮು ಸೆಕ್ಷನ್ 130 ರೈಟಿಂಗ್ ಆ್ಯಂಡ್ ರಿಜಿಸ್ಟ್ರೇಷನ್ ಇರಬೇಕು ಹೇಳಿದ್ದಾರೆ. ಸೇಲ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಆಫ್ ವ್ಯಾಲ್ಯೂ ಅಪ್ವರ್ಡ್ ₹100 ಇದು ಸೆಕ್ಷನ್ 54 ಕಂಪಲ್ಸರಿ ರಿಜಿಸ್ಟ್ರೇಷನ್ ಮತ್ತು ರೈಟಿಂಗಲ್ಲಿ ಇರಬೇಕಂತ ಹೇಳಿದ್ದಾರೆ. ಸೊ ಅದೆಲ್ಲ ಬಿಟ್ಟು ಡಿ ಸರೆಂಡರ್ ಆಫ್ ಲೀಸ್ ಕ್ಯಾನ್ ಬಿ ಮೇಡ್ ಓರಲಿ. ಸೊ ಓರಲ್ ಟ್ರಾನ್ಸ್ಫರ್ಸ್ ಕ್ಯಾನ್ ಆಲ್ಸೋ ಬಿ ಡನ್, ಅದು ಓರಲ್ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಆದರೆ ಕೆಲವೊಂದು ಸ್ಪೆಸಿಫಿಕ್ ಆಗಿ ರೈಟಿಂಗ್ ಮತ್ತು ರಿಜಿಸ್ಟ್ರೇಷನ್ ಇರಬೇಕು ಅಂತ ಸೆಕ್ಷನಲ್ಲಿ ಹೇಳಿದ್ದಾರೆ, ಅಥವಾ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಅದನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಓರಲ್ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆದರ್ ಅ ಟ್ರಾನ್ಸ್ಫರ್ ಕ್ಯಾನ್ ಬಿ ಮೇಡ್ ಇನ್ ಫೇವರ್ ಆಫ್ ಅನ್ ಅನ್ಬೋರ್ನ್ ಪರ್ಸನ್. ಅನ್ಬೋರ್ನ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಬಹುದಾ ಅಂತ. ಯಾಕೆಂದರೆ ಟಿ ಪಿ ಆ್ಯಕ್ಟ್ ಡೀಲ್ಸ್ ವಿತ್ ಟ್ರಾನ್ಸ್ಫರ್ಸ್ ಬಿಟ್ವೀನ್ ಲಿವಿಂಗ್ ಪರ್ಸನ್ಸ್, ಜೀವಂತ ವ್ಯಕ್ತಿಗಳ ಮಧ್ಯೆ ಆಗುವಂಥ ಟ್ರಾನ್ಸ್ಫರ್ಗಳನ್ನು ಡಿಸ್ಕಷನ್ ಮಾಡುತ್ತೆ.
ಆದರೆ ಕೆಲವೊಂದು ಸೆಕ್ಷನ್ಸ್ಗಳು ಅನ್ಬಾರ್ನ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಹೇಳಿದ್ದಾರೆ. ಅದರಲ್ಲಿ ಸೆಕ್ಷನ್ 13 ಕೂಡ ಒಂದು. ಆದರೆ ಅದರಲ್ಲಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಅನ್ಬಾರ್ನ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ 3 ರಿಕ್ವೈರ್ಮೆಂಟ್ ಇರಬೇಕು. ಒಂದು, ನೋ ಡೈರೆಕ್ಟ್ ಟ್ರಾನ್ಸ್ಫರ್ ಕ್ಯಾನ್ ಬಿ ಡನ್. ಡೈರೆಕ್ಟಾಗಿ ಅನ್ಬಾರ್ನ್ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಹುಟ್ಟದೇ ಇರೋ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದು ಓನರ್ಶಿಪ್ಪು ಅಬೇಯನ್ಸಲ್ಲಿರುತ್ತೆ, ಅದು ಆ್ಯಕ್ಚುಲಿ ಆಪ್ರೇಟಿವ್ ಆಗಿ ಆಗಿರೋದಿಲ್ಲ. ಸೊ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಪ್ರಯರ್ ಇಂಟ್ರೆಸ್ಟ್ ಇರಬೇಕು ಯಾವಾಗಲೂ. ಮತ್ತು ಆ ಇಂಟ್ರೆಸ್ಟ್ ಏನಿರುತ್ತೆ ಅದು ಆಬ್ಸಲ್ಯೂಟಾಗಿ, ಈಗ ಲೈಫ್ ಇಂಟ್ರೆಸ್ಟ್ ಹಾಗೆಲ್ಲ ಅನ್ಬಾರ್ನ್ ಪರ್ಸನ್ಗೆ ಮಾಡಲಿಕ್ಕೆ ಬರೋದಿಲ್ಲ, ಆಬ್ಸಲ್ಯೂಟ್ ಇಂಟ್ರೆಸ್ಟ್ ಇರಬೇಕು. ಹೀಗಿರುವಾಗ ನೋ ಡೈರೆಕ್ಟ್ ಟ್ರಾನ್ಸ್ಫರ್ ಕ್ಯಾನ್ ಬಿ ಡನ್. ಮತ್ತು ಹೇಗೆ? ಇಟ್ ಕ್ಯಾನ್ ಬಿ ಡನ್ ಬೈ ಮಷಿನರಿ ಆಫ್ ಟ್ರಸ್ಟ್ ಏನಾದರೂ ಮಾಡಿ ಅವ್ರ ಮೂಲಕ ಆಮೇಲೆ ಅನ್ಬಾರ್ನ್ ಪರ್ಸನ್ಗೆ ಹೋಗುವಾಗೆ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿ ಸೆಕ್ಷನ್ 13 ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ಡಸ್ ಆನ್ ಅನ್ಬಾರ್ನ್ ಪರ್ಸನ್ ಅಕ್ವೈರ್ ವೆಸ್ಟೆಡ್ ಇಂಟ್ರೆಸ್ಟ್ ಆನ್ ಟ್ರಾನ್ಸ್ಫರ್? ಇದು ಕೂಡ ಸೆಕ್ಷನ್ 20 ಹೇಳಿದ್ದಾರೆ. ಒಂದು ಅನ್ಬಾರ್ನ್ ಪರ್ಸನ್ಗೆ ಯಾವಾಗ ಆ ಒಂದು ಅವರಿಗೆ ಆಗಿರುವಂಥ ಟ್ರಾನ್ಸ್ಫರ್ ಇದ್ದರೆ, ಸಪೋಸ್ ಥ್ರೂ ಮಷಿನರಿ ಆಫ್ ಟ್ರಸ್ಟ್ ಹಾಗೆಲ್ಲ ಇದ್ದರೆ, ಅವರಿಗೆ ಯಾವಾಗ ಆ ಇಂಟ್ರೆಸ್ಟು ವೆಸ್ಟ್ ಆಗುತ್ತೆ, ಯಾವಾಗ ಆ ಹಿತಾಸಕ್ತಿ ನಿಹಿತವಾಗುತ್ತೆ ಅವರಲ್ಲಿ ಅಂತ ಕೇಳ್ತಾರೆ. ಸೆಕ್ಷನ್ 20 ಏನು ಹೇಳುತ್ತೆ? ಅನ್ಲೆಸ್ ಕಾಂಟ್ರರಿ ಇಂಟೆನ್ಷನ್ ಅಪಿಯರ್ಸ್, ಅಂದರೆ ಬೇರೆ ಇಂಟೆನ್ಷನ್ ಅಪಿಯರ್ ಇಲ್ಲದೆ ಆ ಟ್ರಾನ್ಸ್ಫರಲ್ಲಿ ಇರುವಾಗ ನಾವೇನಂತ ಅಂದ್ಕೊಳ್ಬೋದು, ಯಾವುದೇ ಒಂದು ಅನ್ಬಾರ್ನ್ ಪರ್ಸನ್ನು ಆ್ಯಸ್ ಸೂನ್ ಆ್ಯಸ್ ಹಿ ಇಸ್ ಬಾರ್ನ್, ಹುಟ್ಟಿದ ಕೂಡಲೇ ಅವರಲ್ಲಿ ಆ ಒಂದು ಟ್ರಾನ್ಸ್ಫರು ಅಡಕ ಆಗತ್ತೆ, ನಿಹಿತ ಆಗತ್ತೆ ಅಂತ ಹೇಳ್ತಾರೆ. ಸೊ ಸೆಕ್ಷನ್ 20 ಪ್ರಕಾರ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅನ್ಲೆಸ್ ಕಾಂಟ್ರರಿ ಇಂಟೆನ್ಷನ್, ಬೇರೆ ಇಂಟೆನ್ಷನ್ ಉದ್ದೇಶ ಆ ನಿಮ್ಮ ಟ್ರಾನ್ಸ್ಫರಲ್ಲಿ ಹೇಳದೇ ಇದ್ದರೆ ಆವಾಗ ಹುಟ್ಟಿದ ಕೂಡಲೇ ಆ ಮಗುಗೆ ಟ್ರಾನ್ಸ್ಫರ್ ಅಡಕ ಆಗತ್ತೆ. ನೆಕ್ಸ್ಟ್ ಕ್ವಶನ್ನು. ಎ ಲೆಟ್ಸ್ ಟು ಬಿ ಅ ಫಾರ್ಮ್ ಆನ್ ದಿ ಕಂಡೀಷನ್ ದ್ಯಾಟ್ B shall walk 100 miles in an hour. ಸೊ ಲೀಸ್ ಈಸ್ ಏನು, ಅದು ವ್ಯಾಲಿಡಾ ಅಂತ ಕೇಳ್ತಾರೆ. ಸೊ ಇಲ್ಲಿ ವಾಕಿಂಗ್ 100 miles an hour ಅಂದರೆ ಏನು? ಇಟ್ಸ್ ಕೈಂಡ್ ಆಫ್ ಇಂಪಾಸಿಬಲ್ ಥಿಂಗ್. ಏನೋ ಒಂದು ಕಂಡೀಷನ್ ಹಾಕಿದ್ದಾರೆ, ಅದು ಆ ಕಂಡೀಷನ್ ಏನು? ಅದು ಕಂಡೀಷನ್ ಪ್ರಿಸಿಡೆಂಟ್. ಅಂದರೆ ಒಂದು ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಕಂಡೀಷನ್ಸನ್ನು ಮಾಡಬೇಕು. ಸೊ ಆ ಕಂಡೀಷನ್ ಮಾಡಿದರೆ ಮಾತ್ರ ಟ್ರಾನ್ಸ್ಫರ್ ಆಗತ್ತೆ ಅಂತ ಹೇಳಿ. ಸೊ ಅದು ಯಾವ ಥರ ಟ್ರಾನ್ಸ್ಫರ್ ಇದು? ಹಾಗಿದ್ರೆ ಇದು ಕಂಡೀಷ್ನಲ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಕಂಡೀಷ್ನಲ್ ಟ್ರಾನ್ಸ್ಫರ್. ಈ ಥರ ಕಂಡೀಷನ್ಸು ಇಫ್ ಇಟ್ ಇಸ್ ಅನ್ಲಾಫುಲ್ ಅಥವಾ ಇಂಪಾಸಿಬಲ್ ಟು ಪರ್ಫಾರ್ಮ್, ಆವಾಗ ಏನಾಯಿತು? ದಿಸ್ ಟ್ರಾನ್ಸ್ಫರ್ ಬಿಕಮ್ಸ್ ವಾಯ್ಡ್. ಹೀಗಂತ ಯಾವ್ದು ಹೇಳ್ತಾರೆ? ಸೆಕ್ಷನ್ 25 ಹೇಳ್ತಾರೆ. ಸೊ ದಿಸ್ ಈಸ್ ವಾಯ್ಡ್. ಇದು ಡೈರೆಕ್ಟಾಗಿ ಇಲಿಸ್ಟ್ರೇಷನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ ಏನಿದೆ, ದಿಸ್ ಡೈರೆಕ್ಟ್ ಕ್ವಶನ್ ಇಲಿಸ್ಟ್ರೇಷನ್ ಎಯಲ್ಲಿ ಹೇಳ್ತಾರೆ. ಕಂಡೀಷನಲ್ ಟ್ರಾನ್ಸ್ಫರ್ ಅದರಲ್ಲಿ ಕಂಡೀಷನ್ ಏನಾದರೂ ಇದ್ದು ಅದು ಅನ್ಲಾಫುಲ್ ಆಗಿದ್ದರೆ ಅಥವಾ ಫಾರ್ಬಿಡನ್ ಬೈ ಲಾ ಇದ್ದರೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಇಫ್ ಪರ್ಮಿಟೆಡ್ ಇಟ್ ವುಡ್ ಡಿಫೀಟ್ ದಿ ಪ್ರಾವಿಷನ್ಸ್ ಆಫ್ ಲಾ. ಈ ಸೆಕ್ಷನ್ 23 ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಹೇಗೆ ಅನ್ಲಾಫುಲ್ ಕನ್ಸಿಡ್ರೇಷನ್, ಅನ್ಲಾಫುಲ್ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಆ್ಯಕ್ಟ್ದು, ಅದೇ ಥರ ಅದೇ ಕಂಡೀಷನ್ಸನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಆ ಥರ ಅನ್ಲಾಫುಲ್ ಕಂಡೀಷನ್ಸ್ ಇದ್ದರೆ ದಿ ಕಾಂಟ್ರಾಕ್ಟ್ ಆರ್ ದಿ ಟ್ರಾನ್ಸ್ಫರ್ ಇಟ್ ವಿಲ್ ಬಿಕಮ್ ವಾಯ್ಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕ್ಷನ್ 7. A has let his house at a rent of ₹100 payable on the last date of each month. Okay. So A sells house to B on the 15th of June. What will be the apportionment? ಒಂದು ಹೌಸ್ ರೆಂಟಿಗೆ ಕೊಟ್ಟಿದ್ದಾರೆ, ಅದು ₹100ಗೆ. ಅದರ ಮಧ್ಯ ಒಂದು ತಿಂಗಳ ಮಧ್ಯದಲ್ಲಿ ಏನಾಯಿತು? ಎ ಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಓನರ್ ಚೇಂಜ್ ಆಗ್ತಾರೆ. ಮುಂಚೆ ಎ ಓನರ್ ಇರ್ತಾರೆ, ನೆಕ್ಸ್ಟು ಬಿ ಓನರ್ ಆಗ್ತಾರೆ. ಈ ಟೆನೆಂಟ್ ಯಾರು ಇರ್ತಾರೆ ಅವರು ಬಾಡಿಗೆ ಕೊಡಬೇಕು. ಹಾಗಿದ್ರೆ ಆ ಬಾಡಿಗೆ ಎಷ್ಟು, ಯಾರಿಗೆ ಎಷ್ಟು ಕೊಡಬೇಕು? ಈಗ ಟ್ರಾನ್ಸ್ಫರ್ ಅಂತ ಆದ ಕೂಡಲೇ ಅಷ್ಟು ₹100 ಬಿಗೆ ಕೊಡಬೇಕಾ ಅಂತ ದಿಸ್ ಇಸ್ ದ ಕ್ವಶನ್. ದ್ಯಾಟ್ಸ್ ನೋನ್ ಆಸ್ ಅಪೋರ್ಷನ್ಮೆಂಟ್. ಅಪೋರ್ಷನ್ಮೆಂಟ್ ಅಂದರೆ ಒಂದು ಕಾಮನ್ ಫಂಡ್ ಇರುತ್ತೆ, ಅದನ್ನು ಹೇಗೆ ಡಿವೈಡ್ ಮಾಡ್ಕೊಳ್ತಾರೆ? ತುಂಬ ಜನ ಕ್ಲೇಮೆಂಟ್ಸ್ ಇರುವಾಗ ಇಲ್ಲಿ ಎ ಮತ್ತು ಬಿ ಇಬ್ಬರು ಕ್ಲೇಮೆಂಟ್ಸ್ ಇದ್ದಾರೆ, ಅದನ್ನು ಹೇಗೆ ಡಿವೈಡ್ ಮಾಡ್ಕೊಳ್ತಾರೆ ಅಂತ ಇದು ನಮಗೆ ಸೆಕ್ಷನ್ 36 ಹೇಳ್ತಾರೆ. ಅಪೋರ್ಷನ್ಮೆಂಟ್ ಬೈ ಟೈಮ್. ಅಪೋರ್ಷನ್ಮೆಂಟ್ ಬೈ ಟೈಮ್ ಅಂತ ಆ ಕಾನ್ಸೆಪ್ಟಲ್ಲಿ ನಮಗೆ
ಈ ಒಂದು ಆನ್ಸರ್ ಸಿಗುತ್ತೆ. ಇನ್ನು ಸೆಕ್ಷನ್ 37 ಅಪೋರ್ಷನ್ಮೆಂಟ್ ಬೈ ಎಸ್ಟೇಟ್ ಅಂತ ಇದೆ, ಅದು ಬೇರೆ. ಇದು ಕೇವಲ ಅಪೋರ್ಷನ್ಮೆಂಟ್ ಬೈ ಟೈಮ್. ಏನು ಹೇಳ್ತಾರೆ ಅಂದರೆ, ಈಗ ಪೀರಿಯಾಡಿಕಲ್ ಇನ್ಕಮ್ ಇದ್ದರೆ, ಈಗ ರೆಂಟ್ ಥರ ಪೀರಿಯಾಡಿಕಲ್ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗತ್ತೆ, ಆ ಒಂದು ತಿಂಗಳಲ್ಲಿ ಯಾವಾಗ ಎಷ್ಟು ಅಕ್ರೂ ಆಗತ್ತೆ ಅಷ್ಟು ಇವರಿಗೆ ಬರುತ್ತೆ ಅಂತ. ಈಗ ತಿಂಗಳ ಮಧ್ಯದಲ್ಲಿ ಟ್ರಾನ್ಸ್ಫರ್ ಆಗಿದೆ, ಸೊ ಅರ್ಧ ರೆಂಟು ಎಗೆ ಹೋಗಬೇಕು, ಅರ್ಧ ರೆಂಟು ಬಿಗೆ ಹೋಗಬೇಕು ಅಂತ. ಇದರ ಆನ್ಸರ್ ಏನು? ₹50 to A and ₹50 to B. Okay, so C is the correct answer. Next question ನೋಡೋಣ. Which is not the ingredient of section 53A of TP Act? Section 53A ಏನು ಹೇಳುತ್ತೆ? Part performance of the contract. ಇದು ಒಂದು ಪ್ರೊಟೆಕ್ಷನ್ ಯಾರಿಗೆ? ಟ್ರಾನ್ಸ್ಫರಿ ಇನ್ ಪೊಸೆಷನ್ ಅವರಿಗೆ. ಪೊಸೆಷನ್ ಬಂದುಬಿಟ್ಟಿದೆ ಟ್ರಾನ್ಸ್ಫರಿಗೆ, ಬಟ್ ಈ ರಿಜಿಸ್ಟ್ರೇಷನ್ ಎಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ಟ್ರಾನ್ಸ್ಫರ್ ಈಸ್ ವಿಲ್ಲಿಂಗ್ ಟು ಪರ್ಫಾರ್ಮ್, ಅವನ ಸೈಡಿಂದು ಏನು ಪ್ರಾಮಿಸ್ ಉಂಟು ಅದನ್ನು ಹಿ ವಾಂಟ್ಸ್ ಟು ಪರ್ಫಾರ್ಮ್, ಬಟ್ ಸಮ್ ಹೌ ಇಟ್ಸ್ ನಾಟ್ ಏಬಲ್ ಟು ಕಂಪ್ಲೀಟ್ ದಿ ಟ್ರಾನ್ಸ್ಫರ್. ಸೊ ದೇರ್ ಇಸ್ ಅ ಪಾರ್ಟ್ ಪರ್ಫಾರ್ಮೆನ್ಸ್ ಆಗಿದೆ. ಹಾಗಿರುವಾಗ ಆ ಸೆಕ್ಷನ್ 53 ಇದು ಇನ್ಗ್ರೀಡಿಯೆಂಟ್ ಯಾವುದು ಅಥವಾ ಯಾವುದಲ್ಲ ಅಂತಲ್ಲಿ ಕೇಳಿದ್ದಾರೆ. ಇನ್ಗ್ರೀಡಿಯೆಂಟ್ಸ್ ಎಸೆನ್ಷಿಯಲ್ಸ್ ಯಾವುದು? ದೇರ್ ಮಸ್ಟ್ ಬಿ ಅನ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ಫರ್, ಕನ್ಸಿಡರೇಷನ್ ಮಾಡಿರಬೇಕು, ಟ್ರಾನ್ಸ್ಫರ್ ಹ್ಯಾಸ್ ಪರ್ಫಾರ್ಮ್ಡ್ ಹಿಸ್ ಪಾರ್ಟ್, ಇದೆಲ್ಲದೂ ಇರಬೇಕು. ಆದರೆ ಇಟ್ ಡಸ್ ನಾಟ್ ರಿಲೇಟ್ ಟು ಮೂವಬಲ್ ಪ್ರಾಪರ್ಟಿ. ಓಕೆ, ಪಾರ್ಟ್ ಪರ್ಫಾರ್ಮೆನ್ಸ್ ಓನ್ಲಿ ಫಾರ್ ಇಮ್ಮೂವಬಲ್ ಪ್ರಾಪರ್ಟಿ. ಸೊ ಕ್ವಶನ್ ನಂಬರ್ 8 ದ ಆನ್ಸರ್ ಯಾವುದು? 8 ಮೂವಬಲ್ ಪ್ರಾಪರ್ಟಿ ಇಸ್ ನಾಟ್ ದಿ ಇಂಗ್ರೀಡಿಯೆಂಟ್ ಆಫ್ ಸೆಕ್ಷನ್ 53A ಆಫ್ TP Act. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆದರ್ ಸಿಂಪಲ್ ಮಾರ್ಗೇಜ್ ಮಸ್ಟ್ ಆಲ್ವೇಸ್ ಬಿ ರಿಜಿಸ್ಟರ್ಡ್. ಸೆಕ್ಷನ್ 59 ಏನು ಹೇಳುತ್ತೆ? ಯಾವ್ಯಾವ ಥರ ಮಾರ್ಗೇಜನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳುತ್ತೆ. ಈಗ ಮಾರ್ಗೇಜ್ ಯಾವ ಥರ ಕನ್ವೆ ಮಾಡ್ಬೋದು? ಒಂದು ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಪ್ರಕಾರ, ಇನ್ನೊಂದು ಬೈ ಡೆಲಿವರಿ ಆಫ್ ಪೊಸೆಷನ್ನು, ಇನ್ನೊಂದು ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಇದು 3 ಥರದಲ್ಲಿ ಒಂದು ಮಾರ್ಗೇಜನ್ನು ಕನ್ವೆ ಮಾಡ್ಬೋದು. ಎಕ್ಸೆಪ್ಟ್ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್, DTD ಅಂತ ಹೇಳ್ತಾರೆ, ಅದನ್ನು ಯಾವುದೇ ಪ್ರಾಪರ್ಟಿ ವರ್ತ್ ₹100 ಇದ್ದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ₹100ಗಿಂತ ಕೆಳಗಿದ್ರೆ, ಬಿಲೋ ₹100 ಇದ್ದರೆ ಯಾವುದಾಗತ್ತೆ? ಇಟ್ ಕ್ಯಾನ್ ಬಿ ಕನ್ವರ್ಡ್ ಐದರ್ ಬೈ ರಿಜಿಸ್ಟ್ರೇಷನ್ ಆರ್ ಡೆಲಿವರಿ ಆಫ್ ಪ್ರಾಪರ್ಟಿ ಆರ್ ಡೆಲಿವರಿ ಆಫ್ ಪೊಸೆಷನ್, ಹೀಗಿರುತ್ತೆ. ಸೊ ಸಿಂಪಲ್ ಮಾರ್ಗೇಜಿಗೆ ಡೆಲಿವರಿ ಅಂತ ಮಾಡಲಿಕ್ಕೆ ಆಗೋದಿಲ್ಲ, ಓನ್ಲಿ ಡಾಕ್ಯುಮೆಂಟನ್ನು ಕನ್ವೆ ಮಾಡಲಿಕ್ಕಾಗತ್ತೆ. ಸೊ ನಾವು ಹಾಗೆ ನೋಡ್ಲಿಕ್ಕೆ ಹೋದರೆ ಸಿಂಪಲ್ ಮಾರ್ಗೇಜ್ಗೆ ಯಾವುದೇ ಥರ ಇರಲಿ, ಎಷ್ಟೇ ವ್ಯಾಲ್ಯೂ ಇರಲಿ, ಅದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಲೇಬೇಕು. ಆದರೆ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಅವರು ಸಿಂಪಲ್ ಮಾರ್ಗೇಜ್ ಮಸ್ಟ್ ಆಲ್ವೇಸ್ ಬಿ, ಆ ಒಂದು ಸೆಕ್ಷನ್ದು ವರ್ಡಿಂಗ್ಸ್ ಮೇಲೆ ಆನ್ಸರ್ ಕೇಳ್ತಾರೆ. ಸೊ ನಾವು ಇದರಲ್ಲಿ ಯಾವ್ದು ಆನ್ಸರ್ ಮಾಡಬೇಕು? ಇಫ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಈಸ್ ಮೋರ್ ದ್ಯಾನ್ ₹100 ಅಂದರೆ ಶಲ್ ಅಂತ ಅಥವಾ ಇಟ್ ಶುಡ್ ಅಂತ ಹಾಗೆ ಕೊಟ್ಟಿದ್ರೆ ಈ ಆನ್ಸರ್ ಆಗತ್ತೆ. ಇಲ್ಲದಿದ್ದರೆ ಇದು ಕೂಡ ಆನ್ಸರ್ ಆಗತ್ತೆ, ಬಟ್ ನಾಟ್ ಇನ್ ಅ ಸ್ಟ್ರಿಕ್ಟ್ ಸೆನ್ಸ್. ಇದಕ್ಕೆ ನೀವು B ಅಂತ ಆನ್ಸರ್ ಬರಿಬಹುದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು. ಹೂ ಮೇ ಮೇಕ್ ರೂಲ್ಸ್ ಕನ್ಸಿಸ್ಟೆಂಟ್ ವಿತ್ ದಿ ಪ್ರಾವಿಷನ್ಸ್ ಆಫ್ TP Act? TP Actಗೆ ಯಾರ್ಯಾರು ರೂಲ್ಸ್ ಮಾಡ್ಬೋದು ಅಂತ ಇದು ಡೈರೆಕ್ಟ್ ಒಂದು ಸೆಕ್ಷನ್ 1ನಲ್ಲಿ ಹೇಳಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಮಾಡ್ಬೋದು, ಅದರದ್ದು ಓನ್ ರೂಲ್ಸ್ ಮಾಡ್ಬೋದು ಪ್ರಾವಿಷನ್ಸಲ್ಲಿ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ದಿ ಆನ್ಸರ್ A, ಸ್ಟೇಟ್ ಗೌರ್ಮೆಂಟ್. ಓಕೆ, ಸೊ ಇಲ್ಲಿ ತನಕ ನಾವು 1 to 10 ಕ್ವಶನ್ಸನ್ನು ನೋಡಿದ್ವಿ. ನೆಕ್ಸ್ಟ್ ಪಾರ್ಟ್ ನಾನು ನಿಮಗೆ ಕೂಡಲೇ ಅಪ್ಲೋಡ್ ಮಾಡ್ತೇನೆ. ಸೊ ಪಾರ್ಟ್ 2 ಅಲ್ಲಿ ನೆಕ್ಸ್ಟ್ ಸೀರೀಸಲ್ಲಿ ಬರುತ್ತೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ. ಇದನ್ನೆಲ್ಲ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ ಓದಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಮತ್ತು ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಯಾವುದಾದ್ರು ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಎಕ್ಸ್ಪ್ಲೇನ್ ಮಾಡಿರೋ ಲಾ ರಿಲೇಟೆಡ್ ಕಾನ್ಸೆಪ್ಟ್ಗಳು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಆಗಿ ಬರಬೇಕು ಅಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಷನ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಹೋಗ್ತವೆ.
ಹಾಗೆ ಇನ್ನೂ ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದಗಳು.